ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಹೋಗೆ ಎಂದ ರಘು ಮಾತಿಗೆ ರಂಪ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಣಿಗೆ ಅವಮಾನ ಮಾಡ್ತಾ ಇದ್ದಾರೆ ಎಂದು ರಘುಗೆ ಬಾಯಿಗೆ ಬಂದಂತೆ ಮಾತನಾಡಿದಂತ ಅಶ್ವಿನಿಗೆ ಕಿಚ್ಚ ಗಿಲ್ಲಿಗೆ ಹೋಗಲೋ ಬಾರಲೋ ಅಂತ ಏಕವಚನದಲ್ಲಿ ಬೈದಿದ್ದು ಯಾಕೆ ಅಂತ ಅಶ್ವಿನಿಗೆ ಕೇಳಿದ್ದಾರೆ. ನಾನು ಇರಲ್ಲ, ಮನೆಯಿಂದ ಹೊರ ಹೋಗ್ತೀನಿ ಎಂದಿದ್ದು, ಉಪವಾಸ ಸತ್ಯಾಗ್ರಹ ಮಾಡಿ ರಘು ಗಿಲ್ಲಿ ನನಗೆ ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದು, ಟೋಟಲಿ ಈ ವಾರ ವಿಮೆನ್ ಕಾರ್ಡ್ ಪ್ಲೇ ಮಾಡಿದಂತ ಅಶ್ವಿನಿಗೆ ಕಿಚ್ಚ ಖಡಕ್ ಕ್ಲಾಸ್ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಕಿಚ್ಚ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗದೆ ಗಪ್ಚುಪ್ ಆಗ್ಬಿಟ್ಲ ರಾಜಮಾತೆ. ಗಿಲ್ಲಿ ಎಷ್ಟಾಗುತ್ತೋ ಅಷ್ಟು ತೇಜೋವಧೆ ಮಾಡಿದ್ದಾರೆ ಅಂತ ಗಿಲ್ಲಿ ಹೆಸರೇಳಿದ ಅಶ್ವಿನಿಗೆ ನೀವು ಮೊದಲು ಇನ್ನೊಬ್ಬರಿಗೆ ಮರ್ಯಾದೆ ಕೊಡೋದನ್ನ ಕಲೀರಿ, ನಂತರ ಬೇರೆಯವರಿಂದ ಕೇಳಿ ಅಂತ ಟವಲ್ ಸುತ್ತಿ ಹೊಡೆದ ಕಿಚ್ಚ. ಪಂಚಾಯಿತಿಯಲ್ಲಿ ತೀರ್ಪು ಅಶ್ವಿನಿ ಕಡೆ ಆಗದಕ್ಕೆ ಅಶ್ವಿನಿ ನಾನು ಇರಲ್ಲ ಹೋಗ್ತೀನಿ ಅಂತ ಕಿಚ್ಚನ ಮುಂದೆ ಹೊಸ ಡ್ರಾಮಾ ಮಾಡಬಹುದಾ? ಏನಾಗುತ್ತೆ? ಇನ್ನೊಂದು ಕಡೆಗೆ ಕಳೆದ ವಾರ ಕಿಚ್ಚ ಹೇಳಿರುವ ಮಾತುಗಳನ್ನ ಚಾಚೂ ತಪ್ಪದೆ ಪಾಲಿಸಿ ಈ ವಾರ ಭರ್ಜರಿ ಆಟ ಆಡಿರುವಂತಹ ರಕ್ಷಿತಾಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೋದಾ? ಏನೆಲ್ಲ ಆಗ್ಬೋದು ಬಿಗ್ ಬಾಸ್ ಮನೆಯಲ್ಲಿ? ಬನ್ನಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನಗೆ ಅಶ್ವಿನಿ ಅಂತ ಕರಿಬಾರ್ದು, ಅಶ್ವಿನಿ ಅವರೇ ಅಂತ ಕರಿಬೇಕು ಅಥವಾ ಅಶ್ವಿನಿ ಗೌಡ ಅಂತ ಕರಿಬೇಕು ಅಂತ ಹೇಳಿ ರಘುಗೇನೋ ಈ ರೀತಿಯಾಗಿ ಅಶ್ವಿನಿ ಹೇಳಿದ್ಲಂತೆ. ರಘು ಅಶ್ವಿನಿ ಅಂತ ಕರೆದಿದ್ದಕ್ಕಾಗಿ ರಂಪಾಟ ಮಾಡಿದ್ದೇನು, ಹೋಗೆ ಅಂತ ಅಂದಿದ್ದಕ್ಕೆ ನೀನು ಹೆಣ್ಣನ್ನ ಅವಮಾನಿಸ್ತೀಯ, ಹೋಗೆ ಅಂತ ಕರಿತೀಯ, ಏಕವಚನದಲ್ಲಿ ಮಾತಾಡ್ತೀಯ, ಈ ಮನೆಯಲ್ಲಿ ನಾನಿರೋದಿಲ್ಲ, ಹೆಣ್ಮಕ್ಳಿಗೆ ಅವಮಾನ ಆಗ್ತಾ ಇದೆ, ನಿಮ್ ಮನೆಯಲ್ಲಿ ಇದನ್ನೆಲ್ಲ ಇಟ್ಕೊಳ್ಳಿ, ಬಿಗ್ ಬಾಸ್ ಮನೆಯಲ್ಲಿ ಅಲ್ಲ, ಮರ್ಯಾದೆ ಕೊಡೋದನ್ನ ಕಲ್ತ್ಕೊಳ್ಳಿ, ಇನ್ನೊಬ್ಬರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳಿ ಹೀಗೆ ಸಾಲು ಸಾಲು ರಂಪಾಟ ಮಾಡಿದಂತಹ ಅಶ್ವಿನಿ ಉಪವಾಸ ಸತ್ಯಾಗ್ರಹ ಮಾಡಿದ್ದೇನು, ಬಿಗ್ ಬಾಸ್ ಮನೆಯಿಂದ ನಾನು ಹೊರಗಡೆ ಹೋಗ್ಬಿಡ್ತೀನಿ, ಬಿಗ್ ಬಾಸ್ ಡೋರ್ ಓಪನ್ ಮಾಡ್ಬಿಡಿ, ನೀವು ಇದರಲ್ಲಿ ಮಧ್ಯ ಪ್ರವೇಶ ಮಾಡಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳಬೇಕು, ಇಲ್ಲ ಅಂತಂದ್ರೆ ನನಗೆ ಈ ಮನೆಯಲ್ಲಿ ಇರಕ್ ಇಷ್ಟ ಇಲ್ಲ, ಮರ್ಯಾದೆ ಇಲ್ಲದೆ ಇರೋ ಜಾಗದಲ್ಲಿ ನಾನು ಇರೋದಿಲ್ಲ, ಮರ್ಯಾದೆಗಾಗಿಯೇ ನಾನು ಬದುಕ್ತಾ ಇದ್ದೀನಿ, ಹೀಗೆ ಸಾಲು ಸಾಲು ರಂಪಾಟ ಮಾಡಿದಂತಹ ಅಶ್ವಿನಿಗೆ ಯಾವ ಕ್ಲಾಸ್ ತೆಗೆದುಕೊಳ್ತಾರೆ ಅಂತ ಹೇಳಿ ಜನ ಕಾದಿದ್ರು. ಈ ವಾರ ಟೋಟಲಿ ಹೇಳಬೇಕು ಅಂತಂದ್ರೆ ವಿಮೆನ್ ಕಾರ್ಡ್ ಪ್ಲೇ ಮಾಡಿದ್ಲು ಅಶ್ವಿನಿ ಅಂತಂದ್ರೆ ತಪ್ಪಿಲ್ಲ. ಅಂದ್ರೆ ಕಳೆದ ವಾರ ಎಲ್ಲ ಬರೀ ಅರ್ಚೋದು ಪರ್ಚಾಡ್ಕೊಳ್ಳೋದೇ ಆಗ್ತಾ ಇತ್ತು. ಈ ವಾರ ಏನಾದ್ರೂ ಜನಗಳ ಮನಸ್ಸನ್ನ ಗೆಲ್ಲಬೇಕು ಅನ್ನೋ ರೀತಿಯಾಗಿ ಅವರು ಈ ರೀತಿ ವರ್ತನೆ ಮಾಡಿದ್ರೆ ಗೊತ್ತಾಗ್ಲಿಲ್ಲ. ಯಾಕಂತಂದ್ರೆ ಇಲ್ಲಿ ವಿಮೆನ್ ಕಾರ್ಡ್ ಸ್ವಲ್ಪ ವರ್ಕ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅಂದ್ಕೊಂಡಿದ್ದಾರೆ. ನೋಡಿ, ಜನರು ಕೂಡ ತುಂಬಾ ಜಾಣರಿದ್ದಾರೆ, ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದನ್ನ ಈಸಿಯಾಗಿ ಫೈಂಡ್ ಮಾಡ್ತಾರೆ. ಇವರನ್ನ ಹತ್ತತ್ರ ತಿಂಗಳಾಯ್ತು ನೋಡ್ತಾ ಬಂದು. ಸೊ ಇವರ ಬಿಹೇವಿಯರ್ ಹೇಗಿದೆ, ಇವ್ರು ಯಾರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ, ಇವರು ಎಷ್ಟು ಮರ್ಯಾದೆನ ಗಳಿಸ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ, ಇದೆಲ್ಲವನ್ನು ಕೂಡ ಕುತ್ಕೊಂಡು ನೋಡ್ತಾ ಇದ್ದಾರೆ. ಇವರು ವಿಮೆನ್ ಕಾರ್ಡ್ ಪ್ಲೇ ಮಾಡಿದ ತಕ್ಷಣ ಯಾರು ಕೂಡ ಮರಳಾಗಲಿಕ್ಕೆ ಯಾರು ಇಲ್ಲಿ ದಡ್ಡರಲ್ಲ ಅನ್ನೋದನ್ನ ಈ ಅಶ್ವಿನಿ ಗೌಡ ತಿಳ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಗಿಲ್ಲಿ ಅವರಿಗೆ ಇವರು ಹೋಗಲೋ ಬಾರಲೋ, ಹಾಗೆ ಹೀಗೆ ಈ ರೀತಿಯಾಗಿ ಏಕವಚನದಲ್ಲಿ ಅಸಭ್ಯವಾಗಿ ಮಾತನಾಡೋದನ್ನ ನೋಡುವಂತ ಜನ ಕೂತ್ಕೊಂಡು ನೋಡಿದ್ದಾರೆ. ಇವರು ಯಾವ ರೀತಿಯಾಗಿ ಬಾಯಿನ ಹರಿಬಿಡ್ತಾರೆ. ಇನ್ನೊಂದು ಆ ರಕ್ಷಿತಾ ಶೆಟ್ಟಿ ನೋಡಿ, ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿ ಅಂತ ಹೇಳ್ತಾರೆ. ಆ ಚಿಕ್ಕ ಹುಡುಗಿ ರಕ್ಷಿತಾ ಶೆಟ್ಟಿಗೆ ಬಾಯಿಗೆ ಬಂದಂಗೆ ಮಾತನಾಡಿರೋದನ್ನ ಇವರು ಮರ್ತಂಗ್ ಕಾಣಿಸ್ತಾ ಇದೆ. ಎಸ್ ಕ್ಯಾಟಗರಿ ಅಂತ ಹೇಳಿದ್ರು, ಅಮಾವಾಸ್ಯೆ ಅಂತ ಕರೆದ್ಲು, ಅಷ್ಟೇ ಯಾಕೆ ನೀನ್ ಹಂಗೆ ನೀನ್ ಹಿಂಗೆ ಇಡಿಯಟ್ ಅಂತ ಕರೆಯೋದು, ಹೀಗೆ ಬಾಯಿಗೆ ಏನ್ ಬರುತ್ತೋ ಆ ರೀತಿಯಾಗಿ ಬಾಯಿಗೆ ಲಗಾಮ್ ಇಲ್ದಂತೆ ವರ್ತನೆ ಮಾಡೋದು, ಬಾಯಿಗೆ ಬಂದಂತೆ ಮಾತನಾಡುವಂತ ಈ ಅಶ್ವಿನಿ ಇನ್ನೊಬ್ಬರಿಗೆ ಮರ್ಯಾದೆ ಹೇಗೆ ಕೊಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇರೋದು, ಪಾಠ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಸೊ ಇದನ್ನೆಲ್ಲ ನೋಡ್ಕೊಂಡು ಬಂದಿರುವಂತಹ ಆ ರಘುಗೆ ಸಿಟ್ಟು ಬಂದಿದೆ. ಹೋಗೆ ಅಂತ ಅಂದಿದ್ದಾರೆ ಅವರು. ಅಂದ್ರೆ 10 ನಿಮಿಷ ಬಿಟ್ಟು ಮಾಡ್ತೀನಿ ಅಂತ ಏನು ಅಶ್ವಿನಿ ಹೇಳ್ತಾಳಲ್ಲ, 10 ನಿಮಿಷ ಬಿಟ್ಟು ನಿನಗೆ ಬ್ಯಾಕ್ ಪೇನ್ ಎಲ್ಲ ರಿಲೀಫ್ ಆಗ್ಬಿಡತ್ತ ಅಂತ ಕೇಳಿದಾಗ ನಾನು ಮಾಡೋದಿಲ್ಲ ಈ ರೀತಿಯಾಗಿ ಇವ್ರು ಏನು ಮಾತಾಡ್ತಾರಲ್ಲ ತಿರುಗೇಟಾಗಿ. ಸೊ ಆ ಸಂದರ್ಭದಲ್ಲಿ ಸಿಟ್ಟಿಗೆದ್ದಂತಹ ರಘು ಹೋಗೆ ಅಂತ ಹೇಳಿ ಏನು ಮಾತಾಡಿದ್ರಲ್ಲ ಅದನ್ನೇ ಎತ್ತಿ ಹಿಡಿದು ಇವರು ವಾರ ಪೂರ್ತಿ ಡ್ರಾಮಾ ಕ್ರಿಯೇಟ್ ಮಾಡಿದ್ರು. ಇನ್ನು ಗಿಲ್ಲಿ ಮಾತಿನ ಆಟದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ, ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಅಂತಂದ್ರೆ ಈ ಅಶ್ವಿನಿ ಗೌಡ ರಘು ಮೇಲೆ ತುಂಬಾ ಅಂದ್ರೆ ತುಂಬಾ ಆರೋಪವನ್ನ ಮಾಡಿದ್ರು. ಇನ್ನೊಂದು ಕಡೆಗೆ ಈ ಅಶ್ವಿನಿ
ಹೊರಗಡೆ ನಿಂತ್ಕೊಂಡು ಏನೇನು ಮಾತಾಡಿದ್ಲಲ್ಲ, ಕರ್ನಾಟಕದ ಜನತೆ ಕೇಳಿಸ್ಕೊಂಡಿದ್ದಾರೆ, ಆದರೆ ರಘು ಕೇಳಿಸ್ಕೊಂಡಿಲ್ಲ. ರಘು ಏನಾದ್ರೂ ಆಕೆ ಏನೇನೆಲ್ಲ ಬೈದ್ಲು ಅನ್ನೋದನ್ನ ಕೇಳಿಸ್ಕೊಂಡಿದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗೋ ಸಾಧ್ಯತೆಗಳು ಕೂಡ ಇತ್ತು. ಅಷ್ಟು ಕೆಟ್ಟದಾಗಿ ಕೇವಲವಾಗಿ ಕೆಳಮಟ್ಟದಲ್ಲಿ ಈ ಅಶ್ವಿನಿ ಗೌಡ ಬೈದಿದ್ಲು. ಸೊ ಅದೆಲ್ಲವನ್ನು ಕೂಡ ಮರೆತು ರಘು ನನಗೆ ಏಕವಚನದಲ್ಲಿ ಮಾತನಾಡಿದ್ರು ಅನ್ನೋದನ್ನ ಮಾತ್ರ ಎತ್ತಿ ಹಿಡಿದಂತಹ ಈ ಅಶ್ವಿನಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಬೇಕು, ಬುದ್ಧಿ ಹೇಳಬೇಕು ಅಂತ ಹೇಳಿ ನೋಡುವಂತಹ ಜನ ನಿರೀಕ್ಷೆನ ಮಾಡಿದ್ರು. ಯಾಕಂತಂದ್ರೆ ನಿಮಗೆ ಗೊತ್ತು, ಇಲ್ಲಿವರೆಗೂ ಹಲವು ಪಂಚಾಯಿತಿಗಳು ನಡೆದ್ವು. ಆ ಪಂಚಾಯಿತಿಯಲ್ಲೆಲ್ಲ ಈ ಅಶ್ವಿನಿ ಗೌಡದೇ ದೊಡ್ಡ ಮ್ಯಾಟರ್ಗಳು ಇರ್ತಿದ್ವು. ಅಂತಂದ್ರೆ ಇವರು ವಾರ ಪೂರ್ತಿ ಎಲ್ಲ ತಪ್ಪು ಮಾಡೋದು, ಶನಿವಾರದ ಎಪಿಸೋಡ್ನಲ್ಲಿ ನಾನು ಏನೂ ಮಾಡಿಲ್ಲ ಅನ್ನೋ ರೀತಿಯಾಗಿ ಮುಖವಾಡವನ್ನ ಹಾಕಿಕೊಂಡು ಕುತ್ಕೊಳ್ಳೋದೇ ಆಗ್ತಾ ಇತ್ತು. ಬಟ್ ಏನ್ ಮಾಡ್ತೀರಾ, ಸುದೀಪ್ ಅವರು ಅದು ಯಾಕೆ ಏನೋ ಇವರನ್ನ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಬಟ್ ಏನಂತಂದ್ರೆ ಜನಗಳ ನಿರೀಕ್ಷೆಯಂತೆ ಈ ಸುದೀಪ್ ಅವರು ಇವ್ರಿಗೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ, ಖಡಕ್ ಆಗಿ ವಾರ್ನ್ ಮಾಡ್ತಾ ಇರಲಿಲ್ಲ. ಹೀಗಾಗಿಯೇ ಈ ಬಾರಿಯ ಸೀಸನ್ ಸ್ವಲ್ಪ ಅಂತಂದ್ರೆ ಕಳೆದೆಲ್ಲ ಸೀಸನ್ಗಳು ಎಷ್ಟು ಚೆನ್ನಾಗಿ ಹೋದ್ವಲ್ಲ, ಅಷ್ಟಾಗಿ ಈ ಸೀಸನ್ ಸ್ವಲ್ಪ ಟೇಕ್ ಆಫ್ ಆಗಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾಕಂತಂದ್ರೆ ಸುದೀಪ್ ಅವರೇ ಇವರೆಲ್ಲ ವಾರದಲ್ಲಿ ಏನೇನೆಲ್ಲ ಮಾಡಿರ್ತಾರೆ, ದಬಾಕ ಇರ್ತಾರೆ ಅನ್ನೋದನ್ನ ಇವರೇ ಸ್ಪಷ್ಟವಾಗಿ ಹೇಳೋರು. ಸೊ ಇವರೇ ಎಡವಿದ್ರು ಅಂತನೂ ಕೂಡ ಅನ್ಸುತ್ತೆ ಈ ಅಶ್ವಿನಿ ವಿಚಾರದಲ್ಲಿ. ನೋಡಿ, ಈ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಪಿತ್ತ ನೆತ್ತಿಗಿರುತ್ತೆ ಹಾಗೆ ಹೀಗೆ ಅಂತ ಇವರೇನು ಪದವನ್ನ ಬಳಕೆಯನ್ನ ಮಾಡಿದ್ರಲ್ಲ, ಆಗ ಜನಗಳು ಪ್ರಶ್ನೆ ಮಾಡಿದಿಷ್ಟೇ, ಈ ಅಶ್ವಿನಿ ಗೌಡ ವಿಚಾರದಲ್ಲಿ ಸುದೀಪ್ ಅವ್ರಿಗೆ ಪಿತ್ತ ನೆತ್ತಿಗಿರೋದು ಯಾವಾಗ ಅಂತ ಕೇಳ್ತಾ ಇದ್ರು. ಫೈನಲಿ ಈಗ ಪಿತ್ತ ನೆತ್ತಿಗೇರ್ದಂಗೆ ಕಾಣಿಸ್ತಾ ಇದೆ ಸುದೀಪ್ ಅವ್ರಿಗೂ. ಯಾಕಂತಂದ್ರೆ ಎಲ್ಲರೂ ಕೂಡ ನೋಡ್ತಾರೆ, ಎಲ್ಲಿವರೆಗೂ ನೋಡ್ತಾರೆ, ಇವರು ಸುಮ್ನೆ ಬಿಟ್ರೆ ಹೀಗೆ ಸೀಸನ್ ಉದ್ದಕ್ಕೂ ಕೂಡ ಹೀಗೆ ರಂಪಾಟ ಮಾಡ್ಕೊಂಡೇ ಹೋಗ್ಬಿಡ್ತಾರೆ. ಆಗ ಬೇರೆ ಕಂಟೆಸ್ಟೆಂಟ್ ಗಳನ್ನ ಇವರು ಸರಿಯಾಗಿ ತೋರ್ಸಕ್ಕೂ ಆಗಂಗಿಲ್ಲ, ಮತ್ತೆ ಅವ್ರ ಆಟಕ್ಕೂ ಕೂಡ ಇವರು ಡಿಸ್ಟರ್ಬ್ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಇವ್ರಿಗೊಂದು ಸರಿಯಾಗಿ ಗತಿ ಕಾಣಿಸೋ ಸಾಧ್ಯತೆ ಇದೆ. ನೋಡೋಣ ಏನೆಲ್ಲ ಆಗ್ಬಹುದು ಅಂತ ಹೇಳಿ. ಸೊ ಇಲ್ಲಿ ವಿಚಾರ ಏನ್ ಬರುತ್ತೆ ಅಂತಂದ್ರೆ, ಇಲ್ಲಿ ಗಿಲ್ಲಿ ನನಗೆ ತೇಜೋದಯನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಅಶ್ವಿನಿ ಗೌಡ. ಆಗ ನೀವು ಯಾರಿಗೆ ಮರ್ಯಾದೆ ಸರಿಯಾಗಿ ಕೊಡ್ತಾ ಇದ್ದೀರಿ ಅನ್ನೋದನ್ನ ಫಸ್ಟ್ ಕಲ್ತ್ಕೊಳ್ಳಿ. ಮೊದಲು ಮರ್ಯಾದೆ ಇನ್ನೊಬ್ಬರಿಗೆ ನೀವು ಕೊಡಿ, ನಂತರ ನಿಮ್ಗೆ ಮರ್ಯಾದೆ ತಾನಾಗಿ ಹುಡ್ಕೊಂಡು ಬರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನೊಂದು ಕಡೆಗೆ ಹೋಗೆ ಅಂತ ಹೇಳಿರೋ ವಿಚಾರವನ್ನೇ ಇಲ್ಲಿ ಹೈಲೈಟ್ ಮಾಡ್ದಂಗೆ ಕಾಣಿಸುತ್ತೆ. ಏಕವಚನ ಅಂತಂದ್ರೆ ನೀವು ಕೂಡ ಈ ಚಿಕ್ಕ ಮಕ್ಕಳಿಗೂ ಕೂಡ ಹೋಗಿ ಬನ್ನಿ ಅಂತಾನೆ ನೀವು ಕರಿತೀರಾ ಅಂತ ಹೇಳಿದ್ದಾರೆ. ಅಂದ್ರೆ ಮರ್ಯಾದೆ ಅನ್ನೋ ವಿಚಾರ ಅಂತ ಬಂದ್ರೆ ಎಲ್ಲರಿಗೂ ಕೂಡ ನೀವು ಮರ್ಯಾದೆ ಕೊಡ್ತಾ ಇದ್ದೀರಾ ಅನ್ನೋದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಸುದೀಪ್ ಅವರು ಈ ಅಶ್ವಿನಿಗೆ ಬುದ್ಧಿ ಹೇಳಿದ್ದಾರೆ. ಬಟ್ ಬುದ್ಧಿ ಹೇಳೋ ಸಮಯದಲ್ಲಿ ಈ ಅಶ್ವಿನಿಯ ಮುಖವಾಡವನ್ನ ನೋಡ್ತಾ ಇರಿ ನೀವು, ಯಾವ ರೀತಿಯಾಗಿ ಎಕ್ಸ್ಪ್ರೆಷನ್ ಅನ್ನ ಕೊಡ್ತಾ ಇದ್ದಾರೆ. ಸುದೀಪ್ ಅವರು ಅಲ್ಲೇನೋ ಹೇಳ್ತಾ ಇದ್ದಾರೆ, ಏಕೆ ಏನು ಕೇಳಿಸ್ಕೊಳ್ತಾ ಇಲ್ಲ ಅಥವಾ ಅದ್ಯಾವುದು ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ ವರ್ತನೆ ಮಾಡ್ತಾ ಇರೋ ರೀತಿಯಾಗಿ ಕಾಣಿಸ್ತಾ ಇದೆ. ಕಾದ್ ನೋಡೋಣ ಏನಾಗ್ಬೋದು ಅಂತ ಹೇಳಿ. ಬಟ್ ಏನಂತಂದ್ರೆ ಪಂಚಾಯತಿಯಲ್ಲಿ ಈ ವಾರ ಪೂರ್ತಿ ವಿಮೆನ್ ಕಾರ್ಡ್ ಪ್ಲೇ ಮಾಡಿದಂತ ಈ ಅಶ್ವಿನಿಯ ಪರವಾಗಿ ಸುದೀಪ್ ಅವರು ಮಾತಾಡ್ತಾರೆ ಅಂತ ಹೇಳಿ ಈ ಅಶ್ವಿನಿ ಅಂದ್ಕೊಂಡಿದ್ಲೇ ಏನೋ. ಯಾಕಂತಂದ್ರೆ ಅವರು ಅಷ್ಟು ಹತ್ರು, ಉಪವಾಸ ಮಾಡಿದ್ರು, ಮತ್ತೆ ಬೆಡ್ ಹಿಡ್ಕೊಂಡೇ ಅವರು ಮಲ್ಕೊಂಡಿದ್ದು ಅದೆಲ್ಲವನ್ನು ಕೂಡ ನೋಡಿದ್ರಲ್ಲ, ಒಂದಷ್ಟು ಅನುಕಂಪವನ್ನ ಗಿಟ್ಟಿಸ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದಾರೆ ಅವರು. ಬಟ್ ಏನಂತಂದ್ರೆ ಸುದೀಪ್ ಅವರು ಕೂಡ ಈಗ ಬುದ್ಧಿ ಹೇಳ್ತಾ ಇದಾರಲ್ಲ, ಹೀಗಾಗಿ ಈಗ ಅಶ್ವಿನಿ ನಾನು ಇನ್ನು ಮುಂದೆ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳಿ ಪಂಚಾಯಿತಿಯಲ್ಲಿ ಅವರು ನಾನು ಮನೆಯಲ್ಲಿ ಇರೋಕ್ಕಾಗಂಗಿಲ್ಲ, ನಾನು ಹೋಗ್ಬಿಡ್ತೀನಿ ಅಂತಲೂ ಕೂಡ ಸುದೀಪ್ ಅವರು ಮುಂದೆ ಹೇಳುವ ಸಾಧ್ಯತೆಗಳಿದೆ. ಏನಾಗ್ಬೋದು ಅನ್ನೋದನ್ನ ಕಾದ್ ನೋಡೋಣ. ಯಾಕಂತಂದ್ರೆ ಇವರು ಬಂದಾಗಿನಿಂದ ಡ್ರಾಮಾ ಮಾಡ್ತಾ ಇರೋದೇನಿದೇನು ಹೊಸದಲ್ಲ. ಸೊ ಈ ಪಂಚಾಯಿತಿಯಲ್ಲೂ ಕೂಡ ಹೊಸ ಡ್ರಾಮಾ ಮಾಡುವ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ನಿಮ್ಮ ಪ್ರಕಾರ ಏನಾಗ್ಬೋದು ಅನ್ನೋದನ್ನ ಕಾಮೆಂಟ್ ಮಾಡಿ. ಇನ್ನೊಂದು ವಿಚಾರ, ಕಳೆದ ವಾರ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಒಂದಷ್ಟು ಅಂತಂದ್ರೆ ಪಿತ್ತ ನೆತ್ತಿಗೆರತ್ತೆ ಅಂತ ಹೇಳಿ ಈ ಮಾತನ್ನ ಹೇಳಿದ್ರು. ಬಟ್ ಎಪಿಸೋಡ್ ಅನ್ನ ನೋಡಿದಾಗ ಅವ್ರೇನಷ್ಟು ಖಡಕ್ಕಾಗಿ ಹೇಳಿರಲಿಲ್ಲ, ತಮಾಷೆಯನ್ನ ಮಾಡ್ದಂಗೆ ಕಾಣಿಸ್ತಾ ಇತ್ತು. ಬಟ್ ಅದು ಪ್ರೋಮೋದಲ್ಲಿ ತುಂಬಾ ದೊಡ್ಡ ಹೈಲೈಟ್ ಆಗಿರುವಂತಹ ವರ್ಡ್ ಇತ್ತು. ಸೊ ಹಾಗಾಗಿ ಸುದೀಪ್ ಅವ್ರಿಗೆ ಎಲ್ಲರೂ ಕೂಡ ಬೇಜಾರನ್ನ ವ್ಯಕ್ತಪಡಿಸಿದ್ರು. ಹೀಗೆ ಹೇಳಬಾರ್ದಾಗಿತ್ತು, ನೀವು ಪಿತ್ತ ನೆತ್ತಿಗೆರತ್ತೆ ಹಾಗೆ ಹೀಗೆ ಅಂತ ಹೇಳಿ, ಚಿಕ್ಕ ಹುಡುಗಿ ಅವಳ ಮೇಲೆ ನೀವು ಯಾಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿ ಈ ರೀತಿಯಾಗಿ ಕಾಮೆಂಟ್ ಅನ್ನ ಮಾಡ್ತಾ ಇದ್ರು. ಬಟ್ ಏನಂತಂದ್ರೆ ಅವ್ರು ಏನೇ ಹೇಳಿದ್ರು, ಅವ್ರು ಯಾವುದೇ ರೀತಿ ಆಂಗಲ್ ಅಲ್ಲಿ ಮಾತಾಡಿದ್ರು ಸಹಿತ ಅವರು ಸರಿಯಾಗಿ ಹೇಳಿದ್ರು. ಅಂತಂದ್ರೆ ರಕ್ಷಿತ ವಿಚಾರದಲ್ಲಿ ಆಟವನ್ನ ಯಾವ ರೀತಿಯಾಗಿ ನೀವು ಮುನ್ನಡೆಸಬೇಕು ಅನ್ನೋದನ್ನ ಸೂಕ್ಷ್ಮವಾಗಿ ಒಂದಷ್ಟು ಹಿಂಟ್ಗಳನ್ನ ಕೊಟ್ಟಿದ್ರು. ಸೊ ಅದೆಲ್ಲವನ್ನು ಕೂಡ ತನ್ನ ಆಟದಲ್ಲಿ ಅಳವಡಿಸಿಕೊಂಡಂತಹ ರಕ್ಷಿತಾ ಶೆಟ್ಟಿ ಈ ವಾರ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ನೋಡಿ, ಈ ಅಶ್ವಿನಿ ತಂಡದಲ್ಲೇ ಇದ್ದಂತಹ ರಕ್ಷಿತಾ ಶೆಟ್ಟಿ
ರಕ್ಷಿತಾ ಶೆಟ್ಟಿಯ ಸಪೋರ್ಟ್ನಿಂದನೂ ಕೂಡ ಈ ವಾರ ಇವರು ಆಟವನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಅಂತಂದ್ರೂ ಕೂಡ ತಪ್ಪಿಲ್ಲ. ಅಷ್ಟು ಚೆನ್ನಾಗಿ ಆಟ ಆಡಿದ್ರು. ಈ ಎಲ್ಲ ವಿಚಾರವನ್ನ ಅಳೆದು ತೂಗಿ ನೋಡಿ ಸುದೀಪ್ ಅವರು ರಕ್ಷಿತಾ ಶೆಟ್ಟಿಗೆ ಕಿಚ್ಚಿನ ಚಪ್ಪಾಳೆಯನ್ನ ಕೊಡ್ತಾರಾ? ಕಾದ್ ನೋಡೋಣ. ಯಾಕಂತಂದ್ರೆ ಹಲವು ವಾರಗಳಿಂದ ಎಲ್ಲರೂ ಕೂಡ ತುಂಬಾ ನಿರೀಕ್ಷೆಯಲ್ಲಿದ್ದಾರೆ. ರಕ್ಷಿತಾ ಶೆಟ್ಟಿಯ ಆಟಕ್ಕೆ, ಅವಳ ಮಾತಿಗೆ, ಅವಳು ತೆಗೆದುಕೊಳ್ಳುವಂತಹ ಆ ಸ್ಟ್ಯಾಂಡ್ಗೆ, ಮತ್ತೆ ಯಾರೇ ಬರಲಿ ಅವ್ರಿಗೆ ಸರಿಯಾಗಿ ಉತ್ತರ ಕೊಡುವಂತಹ ಹುಡುಗಿ, ಈ ಎಲ್ಲವನ್ನ ನೋಡಿರುವಂತಹ ಆ ರಕ್ಷಿತಾ ಶೆಟ್ಟಿಯ ಅಭಿಮಾನಿಗಳು ಅವರ ನಿರೀಕ್ಷೆ ಸುದೀಪ್ ಅವರಿಂದ ರಕ್ಷಿತಾ ಶೆಟ್ಟಿಗೆ ಕಿಚ್ಚಿನ ಚಪ್ಪಾಳೆ ಸಿಗಬೇಕು ಅಂತ ಹೇಳಿ. ಆ ಕಾಲ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆಯಿಂದ ಕಾದು ಕೂತಿದ್ದಾರೆ. ಕಾದು ನೋಡೋಣ ಯಾವಾಗ ಸಿಗುತ್ತೆ ರಕ್ಷಿತಾ ಶೆಟ್ಟಿಗೆ ಅಂತ ಹೇಳಿ. ನಿಮ್ಮ ಪ್ರಕಾರ ಈ ವಾರ ಸಿಗ್ಬೋದಾ? ಸಿಕ್ಕರು ಕೂಡ ಯಾವ ವಿಚಾರವೇ ಮೇಜರ್ ಆಗಿದೆ ಆ ವಿಚಾರಕ್ಕೆ ಇವ್ರಿಗೆ ಕಿಚ್ಚಿನ ಚಪ್ಪಾಳೆ ಸಿಗಬೇಕು ಅನ್ನೋದಾಗಿದ್ರೆ ಅದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.